ಇನ್ನು ಡಿಸಿಎಂ ಹುದ್ದೆಗಾಗಿ ಒಂದೇ ಸಮುದಾಯದ ನಾಯಕರ ನಡುವೆ ಇದೀಗ ಭಾರೀ ಪೈಪೋಟಿ ರಾಜ್ಯದಲ್ಲಿ ಏರ್ಪಟ್ಟಿದೆ. ಡಿಕೆ ಶಿವಕುಮಾರ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬೆನ್ನಲ್ಲೇ ಡಿಸಿಎಂ ಹುದ್ದೆಗಾಗಿ ಒಂದೇ ಸಮುದಾಯದ ಪ್ರಬಲ ನಾಯಕರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಮುಸ್ಲಿಂ ನಾಯಕರು ಹಾಗೂ ದಲಿತ ನಾಯಕರ ನಡುವೆ ಪೈಪೋಟಿ ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಇದೀಗ ನಮಗೆ ಲಭ್ಯವಾಗಿರುವಂತದ್ದು. ಒಂದೆಡೆ ಮುಸ್ಲಿಂ ಸಮುದಾಯದಲ್ಲಿ ಸಚಿವ ಜಮೀರ್ ಅಹಮದ್ ಪರ ಸಿದ್ದರಾಮಯ್ಯ ಅವರು ಒಲವು ತೋರಿದ್ದಾರೆ. ಆದ್ರೆ ಇವತ್ತಿನ ಆಡಿಯೋ ರೆಕಾರ್ಡ್ ವೈರಲ್ ಆದ್ಮೇಲೆ ಪರಿಸ್ಥಿತಿ ಸ್ವಲ್ಪ ಚೇಂಜ್ ಆಗಿದೆ. ಇತ್ತ ಡಿಕೆ ಶ್ರೀಬಣದಿಂದ ಮೊಹಮ್ಮದ್ ಹ್ಯಾರಿಸ್ ಹಾಗೂ ಯುಟಿ ಖಾದರ್ ಹೆಸರು ಮುನ್ನೆಲೆಗೆ ಬಂದಿದೆ. ಇತ್ತ ದಲಿತ ಸಮುದಾಯದಲ್ಲಿ ಪ್ರಿಯಾಂಕ್ ಖರ್ಗೆ ಹಾಗೂ ಜಿ ಪರಮೇಶ್ವರ್ ಅವರ ನಡುವೆ ಸಚಿವ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆದಿದೆ. ಆದ್ರೆ ಇಬ್ಬರು ಬಲಗೈ ಸಮುದಾಯದವರೇ. ಈ ಹಿಂದೆಯೂ ಕೂಡ ಡಿಸಿಎಂ ಹುದ್ದೆ ಅದೇ ವರ್ಗಕ್ಕೆ ಸಿಕ್ಕಿದೆ, ಈ ಬಾರಿ ಬೇಡ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಮುನಿಯಪ್ಪ ಕೂಡ ಇತ್ತ ಎಡಗೈ ಸಮುದಾಯದಿಂದ ಪಟ್ಟು ಹಿಡಿದಿದ್ದಾರೆ. ಈಗ ಕೆಪಿಸಿಸಿ ಅಧ್ಯಕ್ಷ ರೇಸ್ನಿಂದ ಲಿಂಗಾಯತ್ ಸಮುದಾಯ ಒಂದ್ ವೇಳೆ ಔಟ್ ಆದ್ರೆ, ಇಲ್ಲ ಅವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಚಿವ ಸತೀಶ್ ಜಾರಕಿಹೊಳಿ ಇಲ್ಲಾಂದ್ರೆ ಬೇರೆ ಯಾರಿಗಾದ್ರೂ ಹೋದ್ರೆ ಡಿಸಿಎಂ ಹುದ್ದೆ ಫಿಕ್ಸ್ ಆಗ್ಬೋದು ಲಿಂಗಾಯತ್ರಿಗೆ. ಆದ್ರೆ ಡಿಸಿಎಂ ಹುದ್ದೆಗೂ ಎಂಬಿ ಪಾಟೀಲ್ ಈಗ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಡಿಸಿಎಂ ಹುದ್ದೆಗಾಗಿ ಎಂಬಿ ಪಾಟೀಲ್ ಸಾಕಷ್ಟು ಫೈಟ್ ಅನ್ನ ಮಾಡ್ತಿದ್ದಾರೆ. ಆತ ವಿಜಯನಂದ್ ಕಾಶ್ಯಪ್ನವರು ಕೂಡ ತೆರೆಮರೆಯಲ್ಲಿ ಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ಆದ್ರೆ ಪಂಚಮಶಾಲಿಗೆ ಈಗ ಎಂಬಿ ಪಾಟೀಲ್ರು ವೀರಶೈವ ಲಿಂಗಾಯತರು, ಈಗ ಪಂಚಮಶಾಲಿ ಸಮುದಾಯಕ್ಕೂ ಕೂಡ ನ್ಯಾಯ ಒದಗಿಸಿಕೊಡ್ಬೇಕಾದ್ರೆ ವಿಜಯನಂದ್ ಕಾಶ್ಯಪ್ನವರ ಹೆಸರು ಕೂಡ ಡಿಸಿಎಂ ಪಟ್ಟಿಯಲ್ಲಿ ಬಹಳಷ್ಟು ಜೋರಾಗಿ ಕೇಳಿಸಿ ಬರ್ತಾ ಇದೆ. ಯಾಕಂದ್ರೆ ವೀರಶೈವ ಈಗ ಲಿಂಗಾಯತರೆಲ್ಲ ಒಂದೇ, ಆದ್ರೆ ಬೆಳಗಾವಿ ಮತ್ತೆ ಬಾಗಲಕೋಟೆ ಈ ಸೈಡ್ ಅಲ್ಲಿ ಹೋದ್ರೆ ಪಂಚಮಶಾಲಿಯವರ ಪ್ರಭಾವ ಸಾಕಷ್ಟಿದೆ. ಪಂಚಮಶಾಲಿಯವರ ಪ್ರಭಾವ ಸಾಕಷ್ಟಿದೆ ಅಂದ್ರೆ ಪಂಚಮಶಾಲಿಯ ನಾಯಕರು ಒಬ್ಬರಾದ್ರೂ ನಾಯಕರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಸಿಗುತ್ತೆ ವಿಜಯನಂದ್ ಕಾಶ್ಯಪ್ನವರಿಗೆ. ಆದ್ರೆ ಅದ್ರ ಜೊತೆಗೆ ಡಿಸಿಎಂ ಸ್ಥಾನ ಸಿಕ್ಕರೆ ಇನ್ನು ಲಿಂಗಾಯತರಿಗೆ ಒಂದು ಎಂಬಿ ಪಾಟೀಲ್ರಿಗೆ ಸಿಗಬಹುದು, ಇಲ್ಲ ಅಂದ್ರೆ ವಿಜಯನಂದ್ ಕಾಶ್ಯಪ್ನವ್ರಿಗೆ. ಈಗ ಸಚಿವ ಸ್ಥಾನದ ಆಸೆಯಲ್ಲಿ ಕಳೆದ ಬಾರಿಯೇ ಇದ್ರು ವಿಜಯನಂದ್ ಕಾಶ್ಯಪ್ನವರು. ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಯಾಕಂದ್ರೆ ಈ ಬರುವಂತ ಈ ಡಿಕೆ ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುವುದು ಬಹುತೇಕ ಫಿಕ್ಸ್ ಆಗಿದೆ. ಯಾಕಂದ್ರೆ ವಿಜಯನಂದ್ ಕಾಶ್ಯಪ್ನವರು ಫೈರ್ ಬ್ರ್ಯಾಂಡ್ ಲೀಡರ್ ಆ ಭಾಗದಲ್ಲಿ, ಬಾಗಲಕೋಟೆ ಜಿಲ್ಲೆಯಲ್ಲಿ ಹುನಗುಂದ ಮತಕ್ಷೇತ್ರದ ಶಾಸಕರವರು. ಅವರ ತಂದೆಯೂ ಕೂಡ ಕಾಂಗ್ರೆಸ್ ನಲ್ಲಿ ಇದ್ದಂತವರು, ಅವರ ಪತ್ನಿ ಕೂಡ ಕಾಂಗ್ರೆಸ್ ನಲ್ಲಿ ಇದ್ದಾರೆ, ಡೈನಮಿಕ್ ಲೀಡರ್ ಅವರು ಕೂಡ. ಇವರು ವಿಜಯನಂದ್ ಕಾಶ್ಯಪ್ನವರು ಒಬ್ಬ ಫೈರ್ ಬ್ರ್ಯಾಂಡ್ ಪಾಲಿಟಿಷಿಯನ್. ಯಾರೇ ಎದುರಾಳಿಗಳಿದ್ರೆ ಮಾತಿನ ವಾಕ್ಚಾತುರ್ಯದ ಮೂಲಕ ಎಂಥೆಂಥವರನ್ನು ಕೂಡ ಅವರು ಸೈಲೆಂಟ್ ಆಗಿಸ್ತಾರೆ ವಿಜಯನಂದ್ ಕಾಶ್ಯಪ್ನವರು. ಲಿಂಗಾಯತ್ ಸಮುದಾಯದ ಪ್ರಬಲ ನಾಯಕರು. ಹಾಗಾಗಿ ಆಬ್ವಿಯಸ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುವುದು ಫಿಕ್ಸ್. ಯಾಕಂದ್ರೆ ಕಳೆದ ಬಾರಿಯೇ ಸಾಕಷ್ಟು ಈಗ ಲೋಕಸಭಾ ಕ್ಷೇತ್ರದಲ್ಲಿ ಅವರ ಪತ್ನಿಯಾದಂತ ವೀಣಾ ವಿಜಯನಂದ್ ಕಾಶ್ಯಪ್ನವರಿಗೆ ಟಿಕೆಟ್ ಸಿಗಬೇಕಾಗಿತ್ತು. ಟಿಕೆಟ್ ಅಲ್ಲಿಯೂ ಕೂಡ ಮಿಸ್ ಆಯ್ತು, ಸಂಯುಕ್ತಾ ಪಾಟೀಲ್ ಅವರಿಗೆ ಸಿಕ್ತು. ಇದೀಗ ಈ ಸ್ಥಾನಕ್ಕಾಗಿ ಈಗ ಸಚಿವ ಸ್ಥಾನಕ್ಕೂ ಕೂಡ ಅವರು ಪ್ರಬಲ ರೇಸ್ ನಲ್ಲಿದ್ದಾರೆ. ಸಚಿವ ಸ್ಥಾನ ಹೇಗಾದ್ರೂ ಸಿಗುತ್ತೆ, ಅದ್ರ ಜೊತೆ ಡಿಸಿಎಂ ಕೂಡ ಸಿಗಬೇಕು ಅನ್ನೋದು ಒಂದಿಷ್ಟು ಅವರ ಅಭಿಮಾನಿಗಳ ವಾದ. ಆದ್ರೆ ಸಚಿವ ಸ್ಥಾನ ಸಿಗುತ್ತೆ, ಆದ್ರೆ ಡಿಸಿಎಂ ಸ್ಥಾನಕ್ಕಾಗಿ ಏನಾಗುತ್ತದ ನೋಡ್ಬೇಕು. ಯಾಕಂದ್ರೆ ಎಂಬಿ ಪಾಟೀಲ್ ಮತ್ತೆ ಇನ್ನುಳಿದಂತ ಒಂದಿಷ್ಟು ಲಿಂಗಾಯತ್ ನಾಯಕರ ನಡುವೆ ಫೈಟ್ ಇದೆ. ಈಗ ಈಶ್ವರ್ ಖಂಡ್ರೆ ಅವರು ಕೂಡ ಆ ರೇಸ್ ಅಲ್ಲಿ ಇದ್ದಾರೆ. ಇವೆಲ್ಲ ಒಂದ್ ಕಡೆ ಆದ್ರೆ ಈ ಬೆಳವಣಿಗೆ ನಡುವೆ ಸಚಿವ ಸ್ಥಾನಕ್ಕೆ ಲಾಬಿ ಕೂಡ ಜೋರಾಗಿದೆ. ಇತ್ತ ಸಚಿವ ಸಂತೋಷ್ ಲಾಡ್ ಪರವಾಗಿ ಕೂಡ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮರಾಠ ಸಮುದಾಯಕ್ಕೆ ಕೊಡಬೇಕು ಡಿಸಿಎಂ ಸ್ಥಾನ ಅಂತ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಈಗ ದಲಿತ ಸಮುದಾಯದಿಂದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಡಬೇಕು ಅಂತ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಮಧು ಬಂಗಾರಪ್ಪ ಅವ್ರಿಗೆ ಕೊಡಬೇಕು ಅಂತ ಕೆಲವೊಂದಿಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನು ಕೂಡ ಇವರೆಲ್ಲ ಭೇಟಿಯಾಗಿದ್ದಾರೆ. ಇನ್ನು ಬಂಗಾರಪೇಟೆ ನಾರಾಯಣಸ್ವಾಮಿ, ಗಣೇಶ್ ಹುಕ್ಕೇರಿ, ಡಿಕೆ ಶಿ ಅವರನ್ನು ಕೂಡ ಇವರೆಲ್ಲ ಭೇಟಿಯಾಗಿದ್ದಾರೆ. ಈ ರೀತಿಯ ಪೈಪೋಟಿಯ ಚರ್ಚೆ ನಡೀತಾ ಇರುವಂಥದ್ದು ರಾಜಕಾರಣದಲ್ಲಿ. ಆದ್ರೆ ಸಮುದಾಯಗಳಿಗೀಗ ಡಿಸಿಎಂ ಹುದ್ದೆಗೆ ಸಚಿವರಿಗೆ ಎಷ್ಟು ಸಂಬಳ ಬರುತ್ತೋ ಅಷ್ಟೇ ಸಂಬಳ ಬರುತ್ತೆ. ಆದ್ರೆ ಈಗ ಡಿಸಿಎಂ ತಗೊಂಡ್ರೆ ಮುಂದಿನ ಸಲ ಸಿಎಂ ಅಭ್ಯರ್ಥಿ ಅಂತ ಘೋಷಿಸಿಕೊಳ್ಳಲಿಕ್ಕೆ ಆ ರೀತಿ ಜನರತ್ತ ಗುರುತಿಸಿಕೊಳ್ಳಲಿಕ್ಕೆ ಒಂದು ಪ್ಲಸ್ ಪಾಯಿಂಟ್. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ರು, ಡಿಸಿಎಂ ಆದ್ಮೇಲೆ ಸಿಎಂ ಆದ್ರು. ಈಗ ಡಿಸಿಎಂ ಆದ್ರೂ ಮುಂದೆ ಸಿಎಂ ಆಗ್ತಾರೆ ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಆದ್ರೆ ಮೇಜರ್ ಡಿಫರೆನ್ಸ್ ಏನಿಲ್ಲ. ಸಚಿವರಿಗೆ ಸಿಗುವಂತ ಎಸ್ಕಾಡೆ ಸಿಗುತ್ತೆ, ಸಚಿವರಿಗೆ ಸಿಗುವ ಸಂಬಳವೇ ಸಿಗುತ್ತೆ.
ಎಲ್ಲವೂ ಸೇಮ್ ಇರುತ್ತೆ, ಒಂದಿಷ್ಟು ಅಧಿಕಾರವನ್ನ ಹೆಚ್ಚಿಗಿರುತ್ತೆ. ಸಿಎಂ ಇಲ್ಲದೆ ಇರುವಂತ ಸಮಯದಲ್ಲಿ ಅವರಿಗೆ ಅಧಿಕಾರ ಸಿಗುತ್ತೆ. ಇನ್ನೊಂದು, ಈ ತೃಪ್ತಿ ಪಡಿಸಲಿಕ್ಕೆ ಈ ಮೈತ್ರಿ ಸರ್ಕಾರ ಇದ್ರೆ ಒಂದ್ 2-3 ಪಕ್ಷಗಳು ಸೇರಿದಾಗ ಎಲ್ರಿಗೂ DCM ಅಂದಾಗ ಅವರಿಗೆ ಸಣ್ಣ ಪುಟ್ಟ ಪಕ್ಷಗಳಿಗೆ DCM ನಾವು CM ಅಂದಾಗ ಅವರು ಖುಷಿ ಆಗ್ತಾರೆ. ಈ ರೀತಿ ಮತ್ತು ಸಮುದಾಯವಾರು ತೃಪ್ತಿ ಪಡಿಸಲಿಕ್ಕಾಗಿ ಈ ರೀತಿ ಕೂಡ ಕೊಡ್ತಾನೆ ಬಂದಿದ್ದಾರೆ. ಆದ್ರೆ ಆ ಪರಂಪರೆ ಒಬ್ರು DCM ಇದ್ರೆ ಸೂಕ್ತ, 4 ಜನ DCM, ಒಬ್ರು CM, ಮತ್ತೆ ಮಿನಿಸ್ಟರ್ಸ್ಗಳು, ಮತ್ತೆ ನಿಗಮ ಮಂಡಳಿಯವರಿಗೂ ಕೂಡ ಮಿನಿಸ್ಟರ್ ಸ್ಥಾನಮಾನ ಕೊಡೋದು, ಇವೆಲ್ಲವನ್ನ ಕೊಟ್ಟು ಜನರ ತೆರಿಗೆ ಹಣವನ್ನ ಲೂಟಿ ಮಾಡೋ ಒಂದು ಪ್ರಕ್ರಿಯೆನೇ ಇದು. ಇವರಿಗೆಲ್ಲ ಎಸ್ಕಾರ್ಡ್ ಕೊಡಬೇಕು. ಈಗ ನಿಗಮದವರಿಗೂ ಕೂಡ ಸಚಿವ ಸ್ಥಾನಮಾನ ಇದೆ, ಇವರಿಗೆಲ್ಲ ಎಸ್ಕಾರ್ಡ್ ಕೊಡಬೇಕು, ಇವ್ರಿಗೆ ಭದ್ರತೆ ಕೊಡಬೇಕು, ಇವರಿಗೆಲ್ಲ ಆಫೀಸ್ ಕೊಡಬೇಕು. ಮತ್ತೆ 4 DCM ಅಂದ್ರೆ 4 ಮುಖ್ಯಮಂತ್ರಿ ಲೆವೆಲ್ಗೆ ಅವರಿಗೆಲ್ಲ ಸೆಕ್ಯೂರಿಟಿ ಕೊಡಬೇಕು. ಇವೆಲ್ಲವೂ ಕೂಡ ಅವ್ರ ಮನೆಯಿಂದ ದುಡ್ಡು ತಂದು ಕೊಡ್ತಾರೆ, ಯಾರು ತಂದು ಕೊಡಲ್ಲ. ಅಲ್ಲೆಲ್ಲ ಖರ್ಚಾಗೋದು ನಮ್ಮ ತೆರಿಗೆ ಹಣನೇ. ಅದಕ್ಕಾಗಿ ನೋಡ್ಬೇಕು ಎಷ್ಟು ಜನಕ್ಕೆ ಕೊಡ್ತಾರೆ. ಆದ್ರೆ ಪ್ರಬಲವಾಗಿ ಪ್ರಿಯಾಂಕರ್ಗೆ ಪರಮೇಶ್ವರ್ ಅವರಿದ್ದಾರೆ, ಮತ್ತೆ MB ಪಾಟೀಲ್ ಅವರಿದ್ದಾರೆ, ಈಶ್ವರ್ ಖಂಡ್ರೆ ಅವರಿದ್ದಾರೆ, ವಿಜಯನಂದ್ ಕಾಶ್ಯಪ್ನವರಿದ್ದಾರೆ, ಹೀಗೆ ಸಾಕಷ್ಟು ಜನರು, ಸಂತೋಷ್ ಲಾಡ್ ಅವರಿದ್ದಾರೆ. ದೊಡ್ಡ ಪಟ್ಟಿ ಇದೆ. ಯಾರಿಗೆ ಸಿಗುತ್ತೆ ಅದು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟು, ಯಾರಿಗಾದ್ರೂ ಸಿಗ್ಲಿ, ಸಿಕ್ಕ ಮೇಲೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಾವು ಬಯಸ್ತಾ ಇದ್ದೇವೆ. ಒಳ್ಳೆ ಕೆಲಸ ಮಾಡ್ಲಿ, ರಾಜ್ಯದ ಉದ್ಧಾರಕ್ಕೆ ಕೆಲಸ ಮಾಡ್ಲಿ. ಮುಂದಿನ ಸುದ್ದಿ.